ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. एक रहन हम स्टीव के दांत उखाड़ता पाए, स्टीव के दांत यूं पिलपिलाए, पीटर के दांत तो बेड़ा घर कर जाए और हमारे दांत से गन्ना सब मजे में खाए, क्योंकि हम लगाए ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮಳಗಿ ಗ್ರಾಮದಲ್ಲಿನ ಅಯ್ಯಪ್ಪ ಸ್ವಾಮಿ ಸೇವಾ ಸನ್ನಿಧಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು. ಇಂದೂರ್ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 2 ವರ್ಷದಿಂದ ಗ್ರೇಡ್ 1 ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಜಾಕೀರ್ ಶಹಾ ಅವರು ಬೀದರ್ ಜಿಲ್ಲೆಗೆ ನಿಯೋಜನೆ ಹೊಂದಿರುವುದರಿಂದ ಅವರನ್ನು ಇಂದು ಇಂದೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿಗಳು ಸನ್ಮಾನಿಸಿ ಬೀಳ್ಕೊಟ್ಟರು. ಈ ಹಿಂದೆ ಭೂ ಕಂದಾಯ ಕಾಯ್ದೆಯ ಕಲಂ 94C ಅಡಿ ಮನೆ ಜಾಗ ಸಕ್ರಮದ ಆದೇಶ ಆಗಿ ಹಕ್ಕುಪತ್ರ ಸಿಗದೇ ಇರುವವರು, ಜಮೀನು ಹಂಗಾಮಿ ಲಾಗಣಿಗೆ ಮಂಜೂರಿಯಾಗಿ ಕಾಯಂ ಆಗದೇ ಇರುವವರು, ಜಮೀನಿನ ಮಾಲೀಕರು ಮೃತರಾಗಿ ವಾರಸುದಾರರ ಹೆಸರು ಉತ್ತಾರದಲ್ಲಿ ಎಂಟ್ರಿ ಆಗದೇ ಇರುವವರು, ಗ್ರಾಮ ನಕಾಶೆಯಲ್ಲಿ ಮತ್ತು ಭೂ ದಾಖಲೆಗಳಲ್ಲಿ ಬಂಡಿ ದಾರಿ, ಕಾಲು ದಾರಿಯ ಉಲ್ಲೇಖ ಇದ್ದು ಈಗ ದಾರಿ ಸಮಸ್ಯೆ ಇದ್ದಲ್ಲಿ ಹಾಗೂ ಮುಂಡಗೋಡ್ ತಾಲೂಕಿನಲ್ಲಿ ವಾಸ ಇರುವ ಮಾಜಿ ಸೈನಿಕರಾಗಿದ್ದು ಜಮೀನು ಮಂಜೂರಿ ಬೇಕಾದಲ್ಲಿ ದಾಖಲೆಗಳ ಜೊತೆ ನೇರವಾಗಿ ತಹಶೀಲ್ದಾರರಿಗೆ ಅರ್ಜಿ ಸಲ್ಲಿಸುವಂತೆ ತಹಶೀಲ್ದಾರ್ ಶಂಕರ್ ಗೌಡಿ ತಿಳಿಸಿದ್ದಾರೆ. ಕರಗಿನಕೊಪ್ಪದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶೌಚಾಲಯಗಳ ಸಮಸ್ಯೆ ಹೋಗಲಾಡಿಸಲು ಬಾಲಕಿಯರ ವಸತಿ ನಿಲಯದ ಶೌಚಾಲಯಗಳಿಗೆ ಹೆಚ್ಚುವರಿ ಸೆಪ್ಟಿಕ್ ಟ್ಯಾಂಕ್ ಮಾಡುವ ಕಾಮಗಾರಿ ಈಗಾಗಲೇ ಮುಕ್ತಾಯದ ಹಂತದಲ್ಲಿದೆ ಎಂದು ತಹಶೀಲ್ದಾರ್ ಶಂಕರ್ ಗೌಡಿ ತಿಳಿಸಿದ್ದಾರೆ. ಬಾಲಕರ ವಸತಿ ನಿಲಯದ ಶೌಚಾಲಯಗಳಿಗೆ ಹೆಚ್ಚುವರಿ ಸೆಪ್ಟಿಕ್ ಟ್ಯಾಂಕ್ ಮಾಡುವ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ. ಅಡುಗೆ ಸಿಬ್ಬಂದಿ ಊಟದ ಬಗೆಗಿನ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.